ಮಾಡಬೇಕು. ಆ ನಿಟ್ಟಿನಲ್ಲಿ ನಮ್ಮಲ್ಲಿ ಕನ್ನಡದಲ್ಲಿ ಇವತ್ತು ಬಹಳಷ್ಟು ಜನ ಒಳ್ಳೆ ಕಥೆಗಾರಿದ್ದಾರೆ, ತಂತ್ರಜ್ಞರಿದ್ದಾರೆ. ನಾನೆಲ್ಲ ಇವ್ರನ್ನೇ ಇವತ್ತೆಲ್ಲ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ದೀವಿ. ನಾನು ಕತೆಗೆ ಬಹಳ ಮಹತ್ವ ಕೊಡ್ತೀನಿ. ಕಳೆದ ಒಂದು ವರ್ಷದಿಂದ ನಾವೆಲ್ಲ ಒಂದು 5-6 ಜನ ಸೀನಿಯರ್ಸ್ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇರ್ತೀವಿ. ಕತೆನ 1 ಸಾರಿ 2 ಸಾರಿ 3 ಸಾರಿ ಮಾಡಿ, ಇಲ್ಲ ಇದು ಬಂದಿದೆ, ಅದು ಬೇಡ ಇದು ಬೇಡ ಅಂತೇಳಿ. ನನಗೊಂದು ಆತ್ಮವಿಶ್ವಾಸ, ಈ ಸಿನಿಮಾ ನನ್ನ ಮಗ ಸಂಪೂರ್ಣ ತಯಾರಿ ಮಾಡ್ಕೊಂಡಿದ್ದಾನೆ. ನೀವೆಲ್ಲ ಟೀಸರ್ ನೋಡಿದ್ರಿ. ನಾವು ಬಹಳ ತೋರ್ಸಕ್ಕೆ ಹೋಗ್ಲಿಲ್ಲ. ಅವನು ಅದ್ಭುತವಾದಂಥ ನಟನೆ ಮಾಡ್ತಾನೆ. ನನ್ನ ಮಗ ಅಂತೇನು ಹೇಳ್ತಾ ಇಲ್ಲ, ಅವನು ಪೂರ್ವ ತಯಾರಿ ಮಾಡ್ಕೊಂಡೇ ಬಂದಿದ್ದಾನೆ. ನೋಡಬೇಕು ಮುಂದೆ ಚಿತ್ರರಂಗ ಅವನು ಯಾವ ಥರ ಸ್ವೀಕಾರ ಮಾಡ್ತದೋ ಏನೋ ನೋಡಬೇಕು. ನಾನು ಬೆಳಗ್ಗೆ ಯಾವುದೋ ಪತ್ರಿಕೆ ಒಂದು ಆರ್ಟಿಕಲ್ ನೋಡಿದೆ. ರಾಜಕಾರಣಿ ಮಕ್ಕಳುಗಳೆಲ್ಲ ಒಂದಷ್ಟು ಎಕ್ಸಾಂಪಲ್ ಹಾಕ್ಬಿಟ್ಟು ಬರೆದಿದ್ದಾರೆ. ನಾನು ಮೊದಲು ರಾಜಕಾರಣಿ ಅಲ್ಲ, ನಾನು ಮೊದಲು ಕನ್ನಡ ಚಿತ್ರರಂಗದಲ್ಲಿ 40 ವರ್ಷ ನನಗೆ ಎಕ್ಸ್ಪೀರಿಯನ್ಸ್ ಇದೆ. 1983ರಲ್ಲಿ ನಾನು ಆದರ್ಶ ಫಿಲ್ಮ್ ಇನ್ಸ್ಟಿಟ್ಯೂಟಿಂದ ಆಚೆ ಬಂದವನು. ಹಾಗಾಗಿ ನಾನು ಮೊದಲು ಚಿತ್ರರಂಗದವನಾಗಿ ಚಿತ್ರರಂಗದಕ್ಕೆ ನನ್ನ ಮಗನ್ನ ನನ್ನ ಕನಸುಗಳು ಏನೇನು ಈಡೇರ್ಸೋಕ್ಕಾಗಲಿಲ್ಲ ಅವನ ಮುಖಾಂತರ ಈಡೇರಿಸ್ಕೋಬೇಕು ಅಂತೇಳಿ ಅವನ ಚಿತ್ರರಂಗಕ್ಕೆ ತರ್ತಾ ಇದ್ದೀನಿ. ಹಾಗಾಗಿ ನನಗೆ ಆತ್ಮವಿಶ್ವಾಸ ಇದೆ. ಒಂದಷ್ಟು ಒಳ್ಳೆ ಚಿತ್ರಗಳನ್ನು ನಮ್ಮ ಸಂಸ್ಥೆ ಮುಖಾಂತರ ಚಿತ್ರರಂಗಕ್ಕೆ ಕೊಡ್ತೀವಿ. ಹಾಗಾಗಿ ನನಗೆ ರಾಜಕಾರಣಿಗಳ ಜೊತೆ ಅವರನ್ನು ಯಾರನ್ನೋ ಕಂಪೇರ್ ಮಾಡಿ ಬರೀದಲ್ಲ ಅರ್ಥ ಇಲ್ಲ. ಅವನಿಗೆ ಯೋಗ್ಯತೆ ಇದ್ದರೆ, ಯೋಗ ಇದ್ದರೆ, ಅವನಿಗೆ ಟ್ಯಾಲೆಂಟ್ ಇದ್ದರೆ, ಅವನಿಗೆ ಪ್ರತಿಭೆ ಇದ್ದರೆ ಅವನೊಬ್ಬ ನಟನಾಗಿ ನಿಂತ್ಕೋತಾನೆ ಅನ್ನೋ ಆತ್ಮವಿಶ್ವಾಸ ನನಗಿದೆ. ನಮಸ್ಕಾರ.